ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಸಂಗಮ ಕನ್ನಡ ಚಾನೆಲ್ ಆ್ಯಂಡ್ ಆಲ್ಸೋ ವೀಣಾಸ್ ಕಿಚನ್. ಈ ದಿನ ನನ್ನ ಕಿಚನ್ನಲ್ಲಿ ನಾನು ಹಾಗಲಕಾಯಿ ಪಲ್ಯವನ್ನು ಮಾಡ್ತಿದ್ದೀನಿ. ಇದು ಕೆಲವರಿಗೆ ತುಂಬ ಇಷ್ಟ, ಬಹಳ ಜನಕ್ಕೆ ಇಷ್ಟ ಆಗೋದಿಲ್ಲ. ಅದರಕ್ಕೆ ಕಹಿ ಆದರೆ ಉದರಕ್ಕೆ ತುಂಬ ಸಿಹಿಯಾಗಿರುವಂತಹ, ಕಹಿ ರುಚಿಯನ್ನು ಹೊಂದಿದ್ರು ಕೂಡ ಆರೋಗ್ಯದ ಬೆನಿಫಿಟ್ಸನ್ನು ತುಂಬ ಹೊಂದಿರುವಂತಹ ಹಾಗಲಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗಲಕಾಯಿ ಪಲ್ಯ ಅಂದಿದ ತಕ್ಷಣ ಎಲ್ಲರೂ ಬಿಳಿ ಹಾಗಲಕಾಯಿನ ಪ್ರಿಫರ್ ಮಾಡ್ತಾರೆ. ಆದರೆ ಒಂದು ಗುಟ್ಟು ಹೇಳ್ತಿದ್ದೀನಿ ನೋಡಿ, ಬಿಳಿ ಹಾಗಲಕಾಯಿಗಿಂತ ಕಪ್ಪು ಹಾಗಲಕಾಯಲ್ಲೇ ಕಹಿ ತುಂಬ ಕಡಿಮೆ ಇರುತ್ತೆ. ಕೆಲವರು ಹಾಗಲಕಾಯಿನ ಹೆಚ್ಚಿ ತುಂಬ ನೀರಲ್ಲಿ ನೆನೆಸಿ ಆ ನೀರನ್ನು ಬಗ್ಸಿ, ಹಾಗಲಕಾಯಿನ ಬೇಯಿಸಿ ಆ ನೀರನ್ನು ಬಗ್ಸಿ ಆ ರೀತಿನಲ್ಲಿ ಮಾಡ್ತಾರೆ. ಅದರಿಂದ ಅದರಲ್ಲಿರುವಂಥ ಎಲ್ಲ ಉಪಯುಕ್ತವಾದ ಪೋಷಕಾಂಶಗಳು ನಷ್ಟವಾಗಿಬಿಡುತ್ತೆ. ಆ ರೀತಿ ಆಗದೇ ಇರೋ ರೀತಿನಲ್ಲಿ ಅದನ್ನೆಲ್ಲ ಉಳಿಸ್ಕೊಂಡು ಯಾವ ರೀತಿ ಒಂದು ಪಲ್ಯವನ್ನು ರುಚಿಕರವಾದಂತಹ ಅಷ್ಟೇ ಆರೋಗ್ಯಕ್ಕೆ ಹಿತಕರವಾದಂತಹ ಪಲ್ಯ ಮಾಡ್ಬೋದು ಅಂತ ಹೇಳಿ ಈ ವ್ಲಾಗ್ನಲ್ಲಿ ನೋಡ್ತಾ ಹೋಗೋಣ. ಹಾಗಲಕಾಯಿ ಪಲ್ಯ ಮಾಡೋದಕ್ಕೆ ಬೇಕಾದಂತಹ ಪದಾರ್ಥಗಳು, ನಾನು 3 ಹಾಗಲಕಾಯಿ ತೊಗೊಂಡಿದ್ದೆ. ಅಂದರೆ ಸುಮಾರು ಅರ್ಧ kg ಇತ್ತದು ಹಾಗಲಕಾಯಿ. ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಬೀಜ ಎಲ್ಲ ಏನು ತೆಗೆಯೋದೇನು ಬೇಡ. ಮತ್ತು 2 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಈ ಥರ ಉದ್ದುದ್ದ ಹೆಚ್ಚಿಟ್ಕೊಂಡಿದ್ದೀನಿ. 2 ಮೀಡಿಯಮ್ ಸೈಜ್ ಟೊಮೆಟೊಗಳನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು 1 ಬಟ್ಲಷ್ಟು ಈ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು 3 ಸ್ಪೂನಷ್ಟು ಸಾಂಬಾರ್ ಪೌಡ್ರ್ ತೊಗೊಂಡಿದ್ದೀನಿ. ಮತ್ತು 1 ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕಂತೆ ಅದನ್ನು ಬದಲಾವಣೆ ಮಾಡಿಕೊಳ್ಬಹುದು. ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ ಮತ್ತು ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದೆಲ್ಲದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಬಳಸ್ಕೊಂಡು ನಾವು ತುಂಬ ರುಚಿಯಾದಂತಹ ಹಾಗಲಕಾಯಿ ಪಲ್ಯವನ್ನು ಮಾಡಬಹುದು. ಬನ್ನಿ ಮಾಡೋಣ. ಒಂದು ಕುಕ್ಕರ್ನಲ್ಲಿ ಮಾಡೋದ್ರಿಂದ ಕುಕ್ಕರ್ ಪಾತ್ರೆಯನ್ನು ಇಟ್ಕೊಂಡು ನೀವೆಷ್ಟು ಆಯಿಲನ್ನು ಹಾಕ್ಕೊಳ್ತೀರಾ, ಏನು ಆಯಿಲ್ ಜಾಸ್ತಿ ಬೇಡ, ಎಣ್ಣೆ ಹಾಕಿ ಸಾಸಿವೆನ ಹಾಕೋಬೇಕು. ಸಾಸಿವೆ ಚಿಟಿಕಿದ ನಂತರ ಅದಕ್ಕೆ ಕಡಲೆಬೇಳೆ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕೊಳ್ಳೋಣ. ಕಡಲೆಬೇಳೆ ಎಲ್ಲ ಒಗ್ಗರಣೆ ಆದ ನಂತರ ಅದಕ್ಕೆ ಈರುಳ್ಳಿಯನ್ನು ಹಾಕ್ಕೊಳ್ಬೇಕು. ಈರುಳ್ಳಿ ತುಂಬ ರೋಸ್ಟ್ ಆಗೋದೆಲ್ಲ ಏನು ಬೇಡ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಈ ಎಲ್ಲ ಒಗ್ಗರಣೆ ಹಾಕೊಂಡ ನಂತರ ಹೆಚ್ಚಿಟ್ಕೊಂಡಿರುವಂತಹ ಹಾಗಲಕಾಯಿ ಎಲ್ಲ ಹಾಕೊಂಡ ನಂತರ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ಎಲ್ಲ ಒಗ್ಗರಣೆ ಎಲ್ಲ ಆದ ನಂತರ ನಾವು ತೆಗೆದಿಟ್ಕೊಂಡಿದ್ದೀವಲ್ಲ ಸಾಂಬಾರ್ ಪುಡಿ ಮತ್ತು ಖಾರದ ಪುಡಿ, ಅದನ್ನು ಕೂಡ ಇದರೊಳಗಡೆ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಒಳ್ಳೆ ಮಿಕ್ಸನ್ನು ಮಾಡೋಣ. ಇದನ್ನು ಮಿಕ್ಸ್ ಮಾಡಿ, ಈಗ ಇದಕ್ಕೆ ಉಪ್ಪು ಹಾಕಿದೆ, ಹುಳಿ ಹಾಕಿದೆ, ಖಾರನೂ ಕೂಡ ಆಗಿದೆ. ಇದಕ್ಕೆ ಬೇಯೋದಕ್ಕೆ ನೋಡಿ, ಈಗೆಲ್ಲ ಡ್ರೈಯಲ್ಲಿ ಎಲ್ಲಾನು ಮಿಕ್ಸ್ ಆಗಿದೆ. ಈಗ ನಾವು ಇದು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಮಾತ್ರ ಹಾಕೋಬೇಕು. ತುಂಬ ನೀರು ಹಾಕೊಂಡ್ರೆ ಪಲ್ಯ ತುಂಬ ಸಾರು ಥರ ಆಗ್ಬಿಡುತ್ತೆ. ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋಣ. ಆದರೂ ತರಕಾರಿ ಬೇಯೋದಕ್ಕೆ ಹೆಚ್ಚು ನೀರು ಬೇಡ ಅಂತ ನಿಮಗೆ ಗೊತ್ತಿರಬಹುದು. ಹಾಗಾಗಿ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ಹಾಕೊಳ್ಳೋಣ. ಹಂಗೂ ಕೂಡ ಏನಾದ್ರೂ ಇದು ತುಂಬ ತೆಳುವಾಗೋಯ್ತು ಅಂತ ಹೇಳಿದ್ರೆ ಒಂದು ಒಳ್ಳೆ ಪಲ್ಯದ ಕನ್ಸಿಸ್ಟೆನ್ಸಿಗೆ ಅಥವಾ ಸಾಗು ಕನ್ಸಿಸ್ಟೆನ್ಸಿಗೆ ತಂದ್ಕೊಳ್ಳೋದು ಹೇಗೆ ಅಂತ ಹೇಳಿ ನಾನು ಕೊನೆಯಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಈ ರೀತಿನಲ್ಲಿ ನೋಡಿ, ಇನ್ನೊಂದು ಸ್ವಲ್ಪ ನೀರು ಬೇಕು ಅನ್ನಿಸ್ತಾ ಇದೆ. ಇನ್ನೊಂದಿಷ್ಟು ನೀರು ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ, ಕೆಲವರು ಬೆಲ್ಲ ಹಾಕೋದಕ್ಕೆ ಇಷ್ಟಪಡ್ತಾರೆ, ಕೆಲವರು ಬೆಲ್ಲನೂ ಕೂಡ ಹಾಕ್ತಾರೆ. ಆದರೆ ನಾನು ಬೆಲ್ಲ ಹಾಕಲ್ಲ, ಯಾಕೆಂದರೆ ಕಹಿಯಾಗೇ ಇರಬೇಕು, ಆ ಕಹಿ ರುಚಿನೇ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶದಿಂದ ನಾನು ಬೆಲ್ಲ ಹಾಕಲ್ಲ. ಇಲ್ಲ ಅಂತಂದರೆ ಸ್ವಲ್ಪ ಬೆಲ್ಲನ, ಇಷ್ಟ ಇರೋರು ಬೆಲ್ಲನ ಈ ಸಮಯದಲ್ಲೇ ಆ್ಯಡ್ ಮಾಡ್ಕೊಳ್ಬಹುದು. ನೋಡಿ, ತೆಂಗಿನಕಾಯಿ ತುರಿ ಹಾಕೋದನ್ನ ನಾನು ಮರ್ತಿದ್ದೆ. ನೋಡಿ, ಆಗಲೇ ಕುದೀತಾ ಇದೆ. ಈ ಸಮಯದಲ್ಲೇ ನಾವು ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು 2 ವಿಷಲ್ನ ಕೂಗಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. 2 ವಿಷಲ್ ಕೂಗಿಸ್ಕೊಂಡ ನಂತರ ಪಲ್ಯ ಈ ರೀತಿ ಸಿದ್ಧವಾಗಿದೆ ಫ್ರೆಂಡ್ಸ್. ಆದರೆ ಅದನ್ನು ತಿರುಗಿಸ್ದಾಗ ಗೊತ್ತಾಯಿತು ಈ ಥರ ನೀರು ಬಿಟ್ಕೊಂಡಿದೆ ಅಂತ ಹೇಳಿ. ಆದರೆ ಇದನ್ನು ಹೀಗೆ ಸರ್ವ್ ಮಾಡಿದ್ರೆ ಪಲ್ಯ ಅಷ್ಟು ಟೇಸ್ಟ್ ಬರೋದಿಲ್ಲ. ಹಾಗಾಗಿ ಇದಕ್ಕೆ ಒಂದು ಒಳ್ಳೆಯ ಉಪಾಯವನ್ನು ನಾನು ಕಂಡುಕೊಂಡಿದ್ದೀನಿ. ಏನಂತಂದರೆ, 1 ಚಮಚದಷ್ಟು ಕಾರ್ನ್ಫ್ಲೋರನ್ನು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಪಲ್ಯಕ್ಕೆ ಆ್ಯಡ್ ಮಾಡೋದ್ರಿಂದ ಪಲ್ಯ ತುಂಬ ಒಂಥರ ಒಳ್ಳೆಯ ಸಾಗು ಕನ್ಸಿಸ್ಟೆನ್ಸಿನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಟೆಕ್ಸ್ಚರ್ ತುಂಬ ಚೆನ್ನಾಗಿರುತ್ತೆ.
ಇನ್ಮೇಲೆ ಥಾಟ್ ಆಫ್ ದ ಡೇ ಅಂತ ಹೇಳಿ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡಿ. ಮಿಸ್ಟೇಕ್ಸ್ ಆರ್ ಪ್ರೂಫ್ ದಟ್ ಯು ಆರ್ ಟ್ರೈಯಿಂಗ್ ಅಂತ ಹೇಳಿ ಖಂಡಿತವಾಗ್ಲೂ ಈ ರೆಸಿಪಿಯನ್ನು ಟ್ರೈ ಮಾಡಿ, ಮತ್ತು ನೀವು ಅದರಲ್ಲಿ ಯಶಸ್ವಿ ಆಗ್ತೀರಿ, ಒಳ್ಳೆ ಪಲ್ಯವನ್ನು ನೀವು ಮಾಡೇ ಮಾಡ್ತೀರಿ. ನಿಮ್ಮೆಲ್ರಿಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಖಂಡಿತ ಟ್ರೈ ಮಾಡಿ. ನಾನಿವತ್ತು ಹಾಗಲಕಾಯಿ ಪಲ್ಯನ ಸರ್ವ್ ಮಾಡ್ತಾ ಇದ್ದೀನಿ. ಉದ್ದಿನ ವಡೆ ಕೂಡ ಮಾಡಿದ್ದೆ, ಅದನ್ನು ಕೂಡ ಸರ್ವ್ ಮಾಡ್ತಾ ಇದ್ದೀನಿ. ಉದ್ದಿನ ವಡೆ ರೆಸಿಪಿ ಕೂಡ ಯಾವಾಗಲಾದರೂ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ನೀವೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಮತ್ತು ತಪ್ಪದೇ ಸ್ನೇಹ ಸಂಗಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇವತ್ತು ವೀಣಾಸ್ ಕಿಚನಿಂದ ಹಾಗಲಕಾಯಿ ಪಲ್ಯ ರೆಸಿಪಿ ಬಂದಿದೆ. ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಹ್ಯಾವ್ ಅ ನೈಸ್ ಸಂಡೇ. ಎಲ್ಲರೂ ಕೂಡ ಭಾನುವಾರವನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ, ಎಲ್ಲ ರಿಲ್ಯಾಕ್ಸ್ ಮಾಡಿ ಅಂತ ಹೇಳ್ತಾ ನಾನು ಹೋಗಿ ಬರ್ತೀನಿ, ಮತ್ತೆ ಬರ್ತೀನಿ ಇನ್ನೊಂದು ಯೂಸ್ಫುಲ್ ಆದಂತಹ ವಿಡಿಯೋ ಜೊತೆಗೆ. ಹೋಗಿ ಬರಲಾ ಫ್ರೆಂಡ್ಸ್, ಬಾಯ್.